ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ. ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕೆ ಅಥವಾ ಮುಕ್ತಿ ಮಾರ್ಗವನ್ನು ಹೊಂದೋದಕ್ಕೆ ಮೂರು ರೀತಿಯ ಮಾರ್ಗಗಳಿವೆ: ಧ್ಯಾನ ಮಾರ್ಗ, ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ. ಈ ಮೂರರಲ್ಲಿ ಯಾವುದನ್ನು ಶ್ರದ್ಧೆಯಿಂದ ಪಾಲಿಸ್ತಾನೋ ಅವನು ಖಚಿತವಾಗಿಯೂ ಕೂಡ ಸಾಕ್ಷಾತ್ಕಾರವನ್ನು ಪಡೀತಾನೆ ಅಥವಾ ಮೋಕ್ಷವನ್ನು ಪಡೀತಾನೆ. ಎರಡು ಒಂದೇ ರೀತಿಯೇ. ಸಾಕ್ಷಾತ್ಕಾರವನ್ನು ಪಡೆಯೋದು ಅಂದರೂ ಕೂಡ ಒಂದೇ, ಮೋಕ್ಷವನ್ನು ಪಡೆಯೋದು ಅಂದರೂ ಒಂದೇ. ಭಗವಂತನನ್ನು ದರ್ಶನ ಮಾಡುವಂಥ ಒಂದು ಮಾರ್ಗಗಳು ಈ ಮೂರು ಅಂತ ಹೇಳಿದ್ದ. ಮತ್ತೆ ಮುಂದುವರೆದು 25-26ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾ ಇದ್ದಾನೆ ಅಂತ ನೋಡೋಣ. ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂ ತ್ಯೇವ ಮೃತ್ಯುಂ ಶ್ರುತಿಪರಾಯಣಃ ಅಂತ ಹೇಳ್ತಾ ಇದ್ದಾನೆ. ಏನು ಈ ರೀತಿಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥವನು, ಅಂದರೆ ಏನು ಈ ಹಿಂದೆ ಮೂರು ಮಾರ್ಗಗಳು ಹೇಳಿದರೋ ಆ ಮಾರ್ಗಗಳಲ್ಲಿ ಅನುಷ್ಠಾನ ಮಾಡಲಾಗದೆ ಇರತಕ್ಕಂಥ ಇನ್ನೂ ಕೆಲವರು ಇತರರಿಂದ ಕೇಳಿ ಅದನ್ನು ಅನುಷ್ಠಾನ ಮಾಡ್ತಾರೆ. ಹಾಗೆ ಮಾಡುವನು ಕೂಡ ಮೃತ್ಯುವನ್ನು ನಿಜವಾಗಿಯೂ ದಾಟ್ತಾರೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಕೆಲವರಿಗೆ ಧ್ಯಾನವನ್ನು ಮಾಡೋದಕ್ಕೂ ಆಗಲ್ಲ, ಜ್ಞಾನ ಸಂಪಾದನೆ ಮಾಡಿನೂ ಇರಲ್ಲ, ಮತ್ತು ಕರ್ಮವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಂಥವರು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಂದ, ಯಾರು ಎಲ್ಲ ಚೆನ್ನಾಗಿ ತಿಳಿದಂಥ ಅಪರೋಕ್ಷ ಜ್ಞಾನಿಗಳಿರ್ತಾರೋ ಅಂತ ತಿಳಿದುಕೊಂಡವರಂಥವರಿಂದ ಕೇಳಿ ಅದನ್ನು ಅನುಷ್ಠಾನ ಮಾಡಿ ಶ್ರದ್ಧೆಯಿಂದ ಅಂಥವನು ಕೂಡ ಮುಕ್ತಿಯನ್ನು ಹೊಂದೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದರೆ ಈ ಧ್ಯಾನ, ಜ್ಞಾನ ಸಂಪಾದನೆ ಮತ್ತು ಕರ್ಮ ಇವುಗಳನ್ನು ಮಾಡೋದನ್ನು ಗೊತ್ತಿದ್ದವನಿಗೆ ಮಾತ್ರವೇ ಅನುಷ್ಠಾನ ಮಾಡಿ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಅಂತೇನಿಲ್ಲ. ಇವ್ಯಾವನ್ನೂ ಕಲಿದೇ ಇರ್ತಕ್ಕಂಥವನು, ಈ ಮೂರು ಮಾರ್ಗಗಳನ್ನು ಅನುಸರಿಸೋದಕ್ಕೂ ಗೊತ್ತಿಲ್ಲದೆ ಇರ್ತಕ್ಕಂಥವನು, ಅಂಥವನು ಕೂಡ ಕೇಳಿ ತಿಳ್ಕೊತಾನೆ. ಆ ಕೇಳಿ ತಿಳ್ಕೊಂಡಂಥ ಮುಗ್ಧನಿಗೂ ಕೂಡ ಮೋಕ್ಷ ಮಾರ್ಗ ಅಂತಕ್ಕಂಥದ್ದು ದೊರೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು, ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ ಅಂತ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಚಲಿಸುವ ಮತ್ತು ಚಲಿಸದೇ ಇರತಕ್ಕಂಥ ಯಾವುದಾದರೂ ಒಂದು ಪ್ರಾಣಿ ಉತ್ಪನ್ನವಾಗುವುದೋ ಅದು ಕ್ಷೇತ್ರಜ್ಞರ ಸಂಯೋಗದಿಂದ ಆಗಿದೆ ಅಂತ ತಿಳ್ಕೋ ಅಂತ ಹೇಳ್ತಾ ಇದ್ದಾನೆ ಭಗವಂತ ಅರ್ಜುನನಿಗೆ. ಏನು, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಜೀವಿಗಳು ಕೂಡ ಕ್ಷೇತ್ರಜ್ಞರ ಸಂಯೋಗದಿಂದ ಉಂಟಾಗ್ತವೆ. ಪ್ರಕೃತಿ ಮತ್ತು ಪುರುಷ ಅಂತ ಏನು ಹಿಂದೆ ಹೇಳಿದ್ನೋ ಅದೇ ರೀತಿ ಕ್ಷೇತ್ರಜ್ಞರ ಸಂಯೋಗ ಅಂದರೂ ಅದೇ ರೀತಿಯೇ. ಪ್ರಕೃತಿ ಮತ್ತು ಪುರುಷ ಹೇಗೆ ಕ್ಷೇತ್ರಜ್ಞರ ಒಂದು ಹೊಂದಾಣಿಕೆ ಆಗುತ್ತೆ ಅನ್ನುವಂಥದ್ದನ್ನು ಹಿಂದಿನ ಶ್ಲೋಕಗಳಲ್ಲಿ ನಾವು ತಿಳ್ಕೊಂಡ್ವಿ. ಹೀಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದ ಉಂಟಾಗುವಂಥ ಎಲ್ಲ ರೀತಿಯ ಜೀವಿಗಳು ಕೂಡ ಚೇತನ ಅಂತಕ್ಕಂಥದ್ದನ್ನು ನಾನಾ ರೂಪಗಳಲ್ಲಿ ಧರಿಸಿರುತ್ತೆ. ಪ್ರತಿಯೊಂದರಲ್ಲೂ ಚೇತನ ಇರುತ್ತೆ, ಎಲ್ಲ ರೀತಿಯ ಜೀವಿಗಳಲ್ಲೂ ಇರುತ್ತೆ, ಪ್ರಾಣಿ ಪಕ್ಷಿಗಳಲ್ಲಿರುತ್ತೆ, ಗಿಡ ಮರ ತರು ಬಳ್ಳಿಗಳಲ್ಲಿ ಇರುತ್ತೆ. ಅವೆಲ್ಲವುಗಳಲ್ಲೂ ಇರ್ತಕ್ಕಂಥ ಒಂದು ಚೇತನ ಅಂತಕ್ಕಂಥದ್ದು ಅದು ನಾನಾ ರೀತಿಯಲ್ಲಿ ರೂಪುಗೊಂಡಿರುತ್ತೆ. ಈಗ ಯಾವುದೋ ಒಂದು ವಾತಾವರಣದಲ್ಲಿ, ತುಂಬ ಹಿಮದಿಂದ ಕೂಡಿರ್ತಕ್ಕಂಥ ವಾತಾವರಣದಲ್ಲಿ ಕೆಲವು ಜೀವಿಗಳು ಜೀವಿಸ್ತವೆ.
ಅಲ್ಲಿ ಮಾನವನಾದವನು ಅಂದರೆ ನಾವು ಏನು ಈ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ಅಂಥವರಿಗೆ ಆ ವಾತಾವರಣದಲ್ಲಿ ಬದುಕಕ್ಕಾಗದೇ ಇರ್ಬೋದು. ಹಾಗಂತ ಅಲ್ಲಿ ಜೀವಿಗಳಿಲ್ವ? ಅಲ್ಲೂ ಇವೆ. ಅಲ್ಲೂ ಕ್ಷೇತ್ರಜ್ಞರ ಸಂಯೋಗದಿಂದ ನಾನಾ ರೀತಿಯ ಜೀವಿಗಳು ಅಲ್ಲಿ ರೂಪುಗೊಂಡಿವೆ. ಇಲ್ಲಿ ಈ ವಾತಾವರಣದಲ್ಲಿ ಬದುಕುವಂಥ ನಾವು ಮಾತ್ರನೇ ಜೀವಿಗಳಾಗಿ ಇರೋದಕ್ಕೆ ಸಾಧ್ಯ ಅಂತ ತಿಳ್ಕೊಬೋದು ಕೆಲವರು. ಆದರೆ ಹಾಗೇನಿಲ್ಲ. ಎಲ್ಲ ವಾತಾವರಣದಲ್ಲೂ ನಾನಾ ರೀತಿಯ ದೇಹಗಳಲ್ಲಿ ಚೇತನ ರೂಪುಗೊಳ್ಳುತ್ತೆ ಅನ್ನೋದನ್ನು ತಿಳಿಬೇಕು ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.